ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 300 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು, ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 300 ರುಪೀಸ್ ಆಫರ್ 24th ಜುಲೈ ವರೆಗೂ ಮಾತ್ರ ಇರುತ್ತೆ. ಇನ್ನು ನೆಕ್ಸ್ಟ್ 2 ಡೇಸ್ ವರೆಗೂ ಮಾತ್ರ ಇರುತ್ತೆ. ಸೊ ಯುಟಿಲೈಸ್ ಮಾಡ್ಕೊಂಡು ನಿಮ್ಮ ಒಂದು ರೀಡಿಂಗ್ಸ್ ನ ಕೇಳ್ಕೊಬಹುದು. ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸನೆಂಟ್ ಆಗುತ್ತೆ ಅಂದ್ರೆ ಎಲ್ಲಾರ್ಗೂ ರೆಸನೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಮನಸ್ಸಿನಲ್ಲಿ ನೀವು ಯಾರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ, ಸೊ ಆ ಒಂದು ವ್ಯಕ್ತಿ ನಿಮ್ಮ ವಿಚಾರವಾಗಿ ಅಥವಾ ನಿಮ್ಮ ಮೇಲೆ ಅವ್ರಿಗೆ ಯಾವ ರೀತಿಯ ಅಭಿಪ್ರಾಯಗಳಿದಾವೆ ಅನ್ನೋದ್ರ ಬಗ್ಗೆ ಇರತ್ತೆ. ಸೊ ಈ ಒಂದು ವಿಡಿಯೋ ಒಂದು ಜನರಲ್ ಲವ್ ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದೆ ಅಂಡ್ ಅವರು ನಿಮ್ಮ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ವಾವ್, 10 ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರ 10 ಆಫ್ ಕಪ್ಸ್ ಇದೆ ಅಂಡ್ ಐ ಹ್ಯಾವ್ ಪೇಜ್ ಆಫ್ ಸೋರ್ಡ್ಸ್, 10 of pentacle, okay, 8 of swords and 5 of cups and 6 of cups. So ಇಷ್ಟು ಕಾರ್ಡ್ಸ್ ಗಳು ಬಂದಿದಾವೆ. ಇವಾಗ ರೀಡಿಂಗ್ಸ್ ನ ನೋಡೋಣ. ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯಗಳಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಅವರು ನಿಮ್ಮನ್ನ ಒಂದು ಫ್ಯಾಮಿಲಿ ಮೆಂಬರ್ ತರ ಅವರು ನೋಡ್ತಿದ್ದಾರೆ, ಸ್ವಂತ ಮನೆಯವ್ರ ತರ ಅವರು ನಿಮ್ಮನ್ನ ನೋಡ್ತಿದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಅಪಾರವಾದಂತಹ ನಂಬಿಕೆ ಇದೆ, ಅವರು ನಿಮ್ಮನ್ನ ತುಂಬಾನೇ ಗೌರವಿಸ್ತಾರೆ ಅಂತಾನೆ ಹೇಳ್ತೀನಿ. ಸೊ ಐ ಥಿಂಕ್ ನಿಮ್ಮಿಬ್ರ ಮಧ್ಯ ತುಂಬಾನೇ ಕಮ್ಯುನಿಕೇಶನ್ ಕಡಿಮೆ ಆಗ್ತಾ ಇದೆ ಡೇ ಬೈ ಡೇ. ಯಾಕಂತಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ನಿಮ್ಗಿಂತ ಒಂದು 6 to 70 ಕಿಲೋಮೀಟರ್ಸ್ ದೂರದಲ್ಲಿ ಇರಬಹುದು, ಅಥವಾ ನೀವು ತುಂಬಾನೇ ಬ್ಯುಸಿ ಆಗ್ತಾ ಇದ್ರ ಲೈಫ್ ಅಲ್ಲಿ. ಸೊ ಈ ಒಂದು ವ್ಯಕ್ತಿಗೆ ನೀವು ಸರಿಯಾಗಿ ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ, ಮಾತಾಡ್ಸೋದಿಕ್ ಆಗ್ತಾ ಇಲ್ಲ, ಕಮ್ಯುನಿಕೇಶನ್ ಡೇ ಬೈ ಡೇ ಕಮ್ಮಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್. ಸೊ ನಮ್ಮಿಬ್ರು ಮಧ್ಯ ಡೇ ಬೈ ಡೇ ಕಮ್ಯುನಿಕೇಶನ್ ಕಡಿಮೆ ಆಗ್ತಾ ಇದೆ, ನಾವಿಬ್ರು ಸರಿಯಾಗಿ ಮಾತಾಡ್ತಾನೆ ಇಲ್ಲ ಮೊದ್ಲಿನ ತರ. ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೂ ಈ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ, ಅಥವಾ ಈ ಒಂದು ಕನೆಕ್ಷನ್ ನ ಉಳಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಈ ರೀತಿ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿನಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಅಂತ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು. ಸೊ ಮ್ಯಾರೇಜ್ ಎನರ್ಜಿ ನಂಗೆ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ 10 ಆಫ್ ಪೆಂಟಿಕಲ್ಸ್, ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಪಾರ್ಟ್ನರ್ ಇನ್ ಹಿಸ್ ಲೈಫ್ ಆರ್ ಇನ್ ಹರ್ ಲೈಫ್. ಅವರು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ತುಂಬಾನೇ ಇಂಪಾರ್ಟೆಂಟ್ ಪರ್ಸನ್, ಒಂದು ಸ್ಪೆಷಲ್ ಆಗಿ ನಿಮ್ಮನ್ನ ನೋಡ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ನಿಮ್ಮ ಜೊತೆಗೆ ತುಂಬಾ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನಿಮ್ ಜೊತೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ಬೇಕು, ಬೇರೆ ಬೇರೆ ಕಡೆ ಪ್ಲೇಸಸ್ ಗೆಲ್ಲ ವಿಸಿಟ್ ಮಾಡಿ ನಿಮ್ಮನ್ನ ಒಂದು ಒಳ್ಳೆ ರೀತಿನಲ್ಲಿ ಟ್ರೀಟ್ ಮಾಡ್ಬೇಕು ಅಂತ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಬಟ್ ಅವರ ಲೈಫ್ ಅಲ್ಲಿ ಅವ್ರಿಗೆ ಫ್ಯಾಮಿಲಿ ಇರೋದ್ರಿಂದ ಅಥವಾ ಸಮಥಿಂಗ್ ಅವ್ರಿಗೆ ಅಡ್ಡ ಬರ್ತಾ ಇದೆ. ಸೊ ಐ ಥಿಂಕ್ ಅವ್ರನ್ನ ಜಡ್ಜ್ ಮಾಡ್ಬಿಡ್ತಾರೆ ಸೊಸೈಟಿನಲ್ಲಿ. ಸೊ ನಿಮ್ಮ ಜೊತೆಗೆ ಓಡಾಡ್ತಾ ಇದ್ರೆ ಒಂದು ಬೇರೆ ರೀತಿನಲ್ಲಿ ಒಂದು ಪಟ್ಟ ಕಟ್ಬಿಡ್ತಾರೆ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಅವಾಯ್ಡ್ ಮಾಡ್ತಿದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ನೀವು ಅವ್ರ ಲೈಫ್ ಅಲ್ಲಿ ಅವರ ಫ್ಯಾಮಿಲಿ ಯಾವ ತರ ಅವರು ನಿಮ್ಮನ್ನ ಅವ್ರು ನೋಡ್ತಿದಾರೋ ಅದೇ ರೀತಿ ನಿಮ್ಮನ್ನ ಅವರು ಅದೇ ರೀತಿನಲ್ಲಿ ನಮ್ಮ ಸ್ವಂತ ಮನೆಯವರು ಅನ್ನೋ ರೀತಿನಲ್ಲಿ ನೋಡ್ತಿದ್ದಾರೆ. ಸೊ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ, ನೀವು ಅವ್ರ ಜೊತೆಗಿರ್ಬೇಕು ಯಾವಾಗ್ಲೂ ಕೂಡ. ಏನೇ ಕಷ್ಟ ಬರ್ಲಿ, ಎಷ್ಟೇ ಜಗಳ ಆಗ್ಲಿ, ಆರ್ಗ್ಯುಮೆಂಟ್ಸ್ ಆಗ್ಲಿ, ಸೊ ನಿಮ್ಮಿಬ್ರು ಮಧ್ಯ ಒಂದು ಬಾಂಧವ್ಯ ಏನಿದೆ, ಎಮೋಷನಲ್ ಕನೆಕ್ಷನ್ ಏನಿದೆ, ಅದು ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅಂತ ತುಂಬಾನೇ ಒಂದು ವ್ಯಕ್ತಿಗೆ ಆಸೆ ಇದೆ ನಿಮ್ಮನ್ನ ಉಳಿಸ್ಕೊಬೇಕು ಅಂತ. ಸೊ ಐ ಥಿಂಕ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಸ್ಟ್ಯಾಂಡ್ ಬೈ ಯು ಅಂತಾನೆ ಹೇಳ್ತೀನಿ. ಯಾಕಂತ ಅಂದ್ರೆ 10 ಆಫ್ ಕಪ್ಸ್ ಇದೆ. ಅವರ ಲೈಫ್ ಅಲ್ಲಿ ಅವ್ರ ಏನೆಲ್ಲ ಖುಷಿನ ಕಳ್ಕೊಂಡಿದ್ರು, ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಅವ್ರಿಗೆ ಒಂದು ಸ್ವರ್ಗದ ಬಾಗ್ಲು ಓಪನ್ ಆಗೋ ರೀತಿನಲ್ಲಿ ಅವ್ರಿಗೆ
ನಿಮ್ಮಿಂದ ಎಲ್ಲಾ ಕೂಡ ಸಿಕ್ಕಿದೆ, ಸಂತೋಷ, ಹ್ಯಾಪಿನೆಸ್, ರಿಯಲ್ ಲೈಫ್ ಅಂದ್ರೆ ಏನು, ನಿಜವಾದ ಪ್ರೀತಿ ಅಂದ್ರೆ ಏನು, ನಿಜವಾದ ಸಂಬಂಧ ಅಂದ್ರೆ ಏನು, ಎಲ್ಲಾನು ಕೂಡ ಅವ್ರಿಗೆ ಗೊತ್ತಾಗಿದ್ದೆ ನಿಮ್ಮಿಂದ. ಸೊ ನೀವು ಅವ್ರನ್ನ ತುಂಬಾನೇ ಜೆನ್ಯೂನ್ ಆಗಿ ಇಷ್ಟಪಟ್ಟಿದ್ದೀರಾ, ಲಾಯಲ್ ಆಗಿದ್ದೀರಾ, ಯಾವ್ದೇ ಕಾರಣಕ್ಕೂ ಹಿಂದೆ ಒಂದು ಮುಂದೆ ಒಂದು ಚೀಟಿಂಗ್ ಮಾಡ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ, ರೆಸ್ಪೆಕ್ಟ್ ಇದೆ. ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನೀವು ಅಂತ ಬಂದಾಗ ಒಂದು ಸ್ಪೆಷಲ್ ಸ್ಥಾನವನ್ನು ಅವರ ಜೀವನದಲ್ಲಂತೂ ಕೊಟ್ಟಿದ್ದಾರೆ. ಸೊ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ. ಅವ್ರು ಇನ್ಯಾವ್ದೋ ರೀತಿನಲ್ಲಿ ನಿಮ್ಗೆ ಮಾತಾಡಿಸ್ತಾ ಇದಾರೆ, ಬಟ್ ಅದನ್ನ ನೀವು ಇನ್ಯಾವ ತರನೋ ನೀವು ಕನ್ವೆ ಮಾಡ್ಕೋತಾ ಇದ್ದೀರಾ. ಸೊ ಇದು ನಿಮ್ಮ ವ್ಯಕ್ತಿಗೆ ತುಂಬಾನೇ ಹರ್ಟ್ ಆಗ್ತಾ ಇದೆ. ಸೊ ನಾನ್ ಹೇಳೋ ಒಂದು ಲೈಕ್ ನಾನೇ ಯಾವ್ದೋ ಒಂದು ರೀತಿನಲ್ಲಿ ಹೇಳಿದ್ದೀನಿ, ಆ ಒಂದು ವ್ಯಕ್ತಿ ಇನ್ಯಾವ ತರನೋ ಅರ್ಥ ಮಾಡ್ಕೊಂಡು ನನ್ನಿಂದ ದೂರ ಆಗ್ತಿದ್ದಾರೆ. ಸೊ ನನ್ನ ಜೊತೆಗೆ ಈ ಒಂದು ವ್ಯಕ್ತಿ ಇರೋದಿಕ್ಕೆ ಇಷ್ಟ ಪಡ್ತಾ ಇಲ್ವಲ್ಲ, ಸೊ ನಾನು ಯಾವ ರೀತಿನಲ್ಲಿ ಹೇಳಿ ಇವ್ರನ್ನ ನನ್ನ ಜೀವನದಲ್ಲಿ ಕಾಪಾಡ್ಕೊಂಡ್ಲಿ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ಜಸ್ಟ್ ಬ್ಲಾಂಕ್ ಅಂತ ಹೇಳ್ಬೋದು. ಸೊ 8 ಆಫ್ ಸೋರ್ಸ್ ಇದೆ, ತುಂಬಾನೇ ಹರ್ಟ್ ಅಲ್ಲಿ ಇದಾರೆ, ಪೇನ್ ಅಲ್ಲಿ ಇದಾರೆ. ಸೊ ಮೇ ಬಿ ನೀವಿಬ್ರು ಮಾತಾಡಿ ಆಲ್ಮೋಸ್ಟ್ 20 days 30 days ಆಗ್ತಾ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳಕ್ಕಂತೂ ಡೆಫಿನೆಟ್ಲಿ ಇಷ್ಟ ಇಲ್ಲ. ಅದೇನೇ ಆದ್ರೂ ಕೂಡ ನೀವು ಅವ್ರ ಲೈಫಲ್ಲಿ ಇರಬೇಕು ಅನ್ನೋದು ಅವ್ರ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಇದೆ ನಿಮ್ಮ ಮೇಲೆ. ಅಂಡ್ ಈ ಒಂದು ವ್ಯಕ್ತಿ ಯಾಕೆ ಅವರು ನಿಮ್ಮ ಮೇಲೆ ಇಷ್ಟು ಇಷ್ಟಪಟ್ಟಿದ್ದಾರೆ, ಇಷ್ಟೊಂದು ಅವ್ರ ಲೈಫಲ್ಲಿ ಒಬ್ಬ ವ್ಯಕ್ತಿ ಇದ್ರೂ ಕೂಡ ಫ್ಯಾಮಿಲಿ ಇದ್ರೂ ಕೂಡ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ ಕೂಡ ಅವ್ರು ಯಾಕೆ ನಿಮ್ಮನ್ನ ಬಯಸ್ತಿದ್ದಾರೆ ಅಂತ ಅಂದ್ರೆ, ಅವ್ರ ಲೈಫಲ್ಲಿ ಯಾರಾದ್ರೂ ಒಂದು ಪ್ಯೂರ್ ಸೋಲ್, ಒಂದು ಪ್ಯೂರ್ ಪ್ರೀತಿನ ಅವರು ಮಾಡ್ತಿದ್ದಾರೆ ಅವರ ಮೇಲೆ ಅವ್ರು ಅಂತ ಅಂದ್ರೆ ದಟ್ ಈಸ್ ಯು. ಸೊ ಹೀಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಪಡ್ತಾ ಇಲ್ಲ. ಅಂಡ್ ಇಟ್ ದ ಸೇಮ್ ಟೈಮ್ ತುಂಬಾನೇ ಹರ್ಟ್ ಆಗ್ತಿದ್ದಾರೆ, ತುಂಬಾನೇ ಪೇನ್ ಇದೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ. ಅವರು ನಾನು ಸಂತೋಷವಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತ ಅವರು ತೋರಿಸ್ತಾ ಇದ್ದಾರೆ ನಿಮ್ಮ ಮುಂದೆ ಅಥವಾ ಜನಕ್ಕೆ. ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಅವರು ಖುಷಿಯಿಂದ ನಕ್ಕಿದ್ದೆ ನೀವು ಅವ್ರ ಜೊತೆಗಿದ್ದಾಗ. ಸೊ ಬೇರೆಯವ್ರ ಜೊತೆಗಿದ್ದಾಗ ದಿಸ್ ಪರ್ಸನ್ ಇಸ್ ನಾಟ್ ಕನೆಕ್ಟಿಂಗ್ ಟು ದೇರ್ ಫ್ಯಾಮಿಲಿ, ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಅವರ ಒಂದು ಲೈಫ್ ಅಲ್ಲ ಕರ್ತವ್ಯಗಳನ್ನ ಅವರು ಅಲ್ಲಿ ಫ್ಯಾಮಿಲಿ ಮೇಲೆ ಕೊಡ್ತಿದ್ದಾರೆ. ಬಿಟ್ರೆ ಐ ಆಮ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಥಿಂಗ್ ವೇರ್ ನಿಮ್ಮನ್ನ ಅವರು ಬಿಟ್ಕೊಡಲ್ಲ. ನೀವು ಬೇಕು, ಅವ್ರ ಫ್ಯಾಮಿಲಿನೂ ಬೇಕು. ಸೊ ಈ ರೀತಿನಲ್ಲಿ ನಾನು ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಅಂತೂ ಮಾಡ್ತಿದ್ದಾರೆ, ಸೀಕ್ರೆಟ್ ಆಗಂತೂ ವಾಚ್ ಅಂತೂ ಮಾಡ್ತಿದ್ದಾರೆ. ಸೊ ಪೇಜ್ ಆಫ್ ಸೋರ್ಸ್ ಇದೆ. ಪೇಜ್ ಆಫ್ ಸೋರ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಸ್ಪೈಯಿಂಗ್ ಆನ್ ಯು. ಸೊ ಏನ್ ಮಾಡ್ತಿದ್ದೀರಾ, ಏನ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ, ಅವ್ರೆಷ್ಟೇ ದೂರ ಹೋದ್ರು ಕೂಡ ನಿಮ್ಮನ್ನ ಅವರು ಸ್ಪೈ ಮಾತ್ರ ಮಾಡೋದು ಬಿಡೋದಿಲ್ಲ ಅಂತ ಹೇಳ್ಬೋದು. ಸೊ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ, ಯಾರ ಜೊತೆಗೆ ಮಾತಾಡ್ತಾ ಇದ್ರ, ಏನ್ ನಡೀತಾ ಇದೆ ಅನ್ನೋ ಕುತೂಹಲ ತುಂಬಾನೇ ಇದೆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಇವರು ಕೂಡ ನಿಮಗೆ ಒಂದು ಟ್ರೂ ಆಗಿ ಕನೆಕ್ಟ್ ಆಗಿದ್ದಾರೆ, ಅಥವಾ ಅವರು ನಿಮ್ಮ ಜೊತೆಗೆ ಟೈಮ್ ಪಾಸ್ ಮಾಡಬೇಕು, ನಿಮ್ಮನ್ನ ಉಪಯೋಗಿಸ್ಕೊಬೇಕು, ಅಥವಾ ಸಮಥಿಂಗ್ ಅವರ ಒಂದು ಪೊಸೆಸಿವ್ ಅಂದ್ರೆ ಅವರ ಒಂದು ಸ್ವಾರ್ಥಕ್ಕೆ ನಿಮ್ಮನ್ನ ಬಳಸ್ಕೋತಾ ಇಲ್ಲ. ಸೊ ಸೇಮ್ ಲವ್, ಸೇಮ್ ಪ್ರೀತಿ ಅವ್ರ ಫ್ಯಾಮಿಲಿನಲ್ಲಿ ಅವ್ರನ್ನ ಯಾರು ಅಂದ್ರೆ ಅವ್ರ ಫ್ಯಾಮಿಲಿನಲ್ಲಿ ಅವರು ಎಷ್ಟು ಅವ್ರ ಫ್ಯಾಮಿಲಿನ ಅವರು ಎಷ್ಟು ಇಷ್ಟ ಪಡ್ತಾರೋ ಅದೇ ರೀತಿ ನಿಮ್ಮನ್ನ 2ರಷ್ಟು ಇಷ್ಟ ಪಡ್ತಾರೆ. ಬಟ್ ಅದನ್ನ ಅವರು ಶೇರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ನಾನು ಇಷ್ಟಪಡ್ತೀನಿ, ಪ್ರೀತಿ ಮಾಡ್ತೀನಿ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ಆ ಒಂದು ವ್ಯಕ್ತಿ ಅದನ್ನ ನಿಮಗೋಸ್ಕರ ಮಾಡ್ತಾರೆ. ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ. ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಎಷ್ಟೇ ಕಷ್ಟ ಬಂದ್ರು ನಿಮ್ಮನ್ನ ಗಿವ್ ಅಪ್ ಮಾಡದೆ ನಿಮ್ಮನ್ನ ಸಂತೋಷವಾಗಿ ನೋಡ್ಕೋತಾರೆ. ಸೊ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಇಡೀ ಸೊಸೈಟಿ ಕೂಡ ತಿರುಗಿ ಬಿದ್ರು ನಿಮಗೋಸ್ಕರ ಸ್ಟ್ಯಾಂಡ್ ತಗೋತಾರೆ. ಸೊ ಯಾರಾದ್ರೂ ಇವ್ರನ್ನ ಜಡ್ಜ್ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ ಓಡಾಡೋದಿಕ್ಕೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಅದನ್ನ ಯಾವ ತರ ಬ್ಯಾಲೆನ್ಸ್ ಮಾಡೋದು ಅಂತ. ಸೊ ಒಂದು ಒಳ್ಳೆ ಮಟ್ಟದಲ್ಲಿ ಒಂದು ವೆಲ್ ವಿಷರ್ ಆಗಿ ಅಥವಾ ಒಂದು ಗೈಡರ್ ಆಗಿ, ಒಂದು ಪಾರ್ಟ್ನರ್ ಆಗಿ ಅವ್ರಿಗೆ ಏನ್ ನೀವು ಸಹಾಯ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಡೆಫಿನೆಟ್ಲಿ ನೀವು ಅದನ್ನ ಮಾಡಬಹುದು. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ನೀವು ಎಷ್ಟೇ ದೂರ ಹೋದ್ರು ಈ ಒಂದು ವ್ಯಕ್ತಿ ಅಂತೂ ನಿಮ್ಮನ್ನ ಗಿವ್ ಅಪ್ ಮಾಡಲ್ಲ, ಬಿಟ್ಕೊಂಡ್ ಕೊಡಲ್ಲ. ಸೊ ಅವರು ಫೀಲ್ ಆಗತ್ತೆ ಯು ಆರ್ ಮೈ ಪರ್ಸನ್, ಯು ಆರ್ ಮೈ ಕಂಫರ್ಟ್ ಝೋನ್, ಯು ಆರ್ ಮೈ ಪ್ರಾಪರ್ಟಿ ಅನ್ನೋ ರೀತಿನಲ್ಲಿ ಅವರು ನಿಮ್ಮನ್ನ ನೋಡ್ತಾರೆ. ಸೊ ಅವ್ರಿಗೆ ಎಲ್ಲಾ ರೀತಿಯ ರೈಟ್ಸ್ ನೀವು ಕೊಟ್ಟಿದ್ದೀರಾ ಅನ್ನೋ ರೀತಿನಲ್ಲಿ ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ. ಸೊ ದಿಸ್ ಪರ್ಸನ್ ಇಸ್ ಸಮ್ವನ್ ಹೂ ಇಸ್ ವಾಂಟ್ ಟು ಬಿ ವಿತ್ ಯು ಬ್ಯಾಡ್ಲಿ. ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನ. ಸೊ ಇಷ್ಟು ದಿನಗಳ ಕಾಲ ಒಂದು ವ್ಯಕ್ತಿ ಲೈಕ್ ನಿಮ್ಮನ್ನ ಯಾವ್ದೇ ರೀತಿಯಿಂದನೂ ಕೇರ್ಲೆಸ್ ಅಂತೂ ಮಾಡಿಲ್ಲ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಸೊ ಅದೇ ರೀತಿ ಮುಂದೆನೂ ಕೂಡ ನೋಡ್ಕೊಬೇಕು ಅನ್ನೋ ಆಸೆ, ಹಂಬಲ ಜಾಸ್ತಿ ಆಗ್ತಾ ಇದೆ. ಅಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅಂಡ್ ತುಂಬಾ ಮಾತಾಡ್ಬೇಕು.
ಸೊ ಈ ಸತಿ ನೀವೇನಾದ್ರೂ ಕಮ್ಯುನಿಕೇಶನ್ ಮಾಡೋದಕ್ಕೆ ಚಾನ್ಸ್ ಕೊಟ್ರೆ ಅವ್ರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವರು ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಗೆ ಅನ್ಸ್ತಾ ಇರುತ್ತೆ ಈ ಒಂದು ವ್ಯಕ್ತಿ ಅವ್ರ ಫ್ಯಾಮಿಲಿನಲ್ಲಿ ಚೆನ್ನಾಗೇ ಇದ್ದಾರೆ, ಖುಷಿಯಾಗೇ ಇದ್ದಾರೆ, ಅವ್ರು ಬೇರೆಯವ್ರ ಜೊತೆಗೆ ಅವರು ಸುಖವಾಗಿ ಬಾಳ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಡೀಪ್ ಡೌನ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ವೆರಿ ಮಚ್ ಅಂತ ನಾನು ಹೇಳ್ಬಹುದು. ಸೊ ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಇದ್ರು, ಒಂದು ರೆಸ್ಪಾನ್ಸಿಬಿಲಿಟೀಸ್ ಕಣ್ಮುಂದೆ ಇದ್ರು ಕೂಡ ಏನೋ ಒಂದು ಮಿಸ್ಸಿಂಗ್ ಎನರ್ಜಿ, ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ನಾನು ಯಾಕೆ ಇವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ಯಾಕೆ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಥಿಂಕ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಇವ್ರನ್ನ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದೀನ, ಈ ರೀತಿ ಅವ್ರಿಗೆ ಲೈಕ್ ಯುನೋ ದಿಸ್ ಪರ್ಸನ್ ಬೀನ್ ವೆರಿ ಪ್ರಾಕ್ಟಿಕಲ್ ಅಂಡ್ ಲಾಜಿಕಲ್. ಬಟ್ ನಿಮ್ಮ ವಿಚಾರದಲ್ಲಿ ಅದು ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಏನ್ ಆಸೆ ಪಡ್ತಿದ್ದಾರೆ ನಿಮ್ ಜೊತೆಗೆ ಇರ್ಬೇಕು ಅಂತ, ಅದು ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ಅದ್ ಯಾವ್ದೇ ಕಾರಣಕ್ಕೂ ಕಡಿಮೆ ಅಂತೂ ಆಗ್ತಾ ಇಲ್ಲ. ಸೊ ಈ ಒಂದು ವ್ಯಕ್ತಿಗೆ ಆಶ್ಚರ್ಯ ಆಗ್ತಾ ಇದೆ, ಇದು ನಿಜವಾಗ್ಲೂ ನಾನೇನಾ, ಈ ರೀತಿನಲ್ಲಿ ಒಬ್ಬ ವ್ಯಕ್ತಿನ ನಾನು ಅಷ್ಟು ಮಟ್ಟಿಗೆ ಹಚ್ಕೊಂಡಿದ್ದೀನ ಅಂದ್ರೆ ನೀವಿಬ್ರು ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ರು ಕೂಡ ಯು ಆರ್ ದಿಸ್ ಪರ್ಸನ್ ಮೀನ್ ಟು ಬಿ ಎವ್ರಿಥಿಂಗ್ ಟು ಯು. ಅಂಡ್ ಇವರು ಲೈಫಲ್ಲಿ ತುಂಬಾನೇ ಎಲ್ಲಾ ರೀತಿಯಿಂದಲೂ ಕೂಡ ನೀವು ಅವ್ರ ಜೊತೆಗೆ ಇರ್ಬೇಕು ಅಂತ ಅವ್ರು ತುಂಬಾನೇ ಆಸೆ ಪಡ್ತಿದ್ದಾರೆ. ಇದು ನನಗೆ ಕಾಣಿಸ್ತಾ ಇದೆ ಈ ಒಂದು ಓವರ್ ಆಲ್ ಎನರ್ಜಿ. ಸೊ ಇವ್ರಿಗೆ ಡೇ ಬೈ ಡೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಸ್ಟ್ರೆಸ್ ಒಳಗಾಗ್ತಿದ್ದಾರೆ, ಅನ್ನೆಸೆಸರಿ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ಇವರು ಒಟ್ಟಲ್ಲಿ ನೀವಿಲ್ದೆ ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿರೋದಿಕ್ ಆಗೋದಿಲ್ಲ ಅನ್ನೋದು ಒಂದು ಕನ್ಕ್ಲೂಷನ್ ಗೊತ್ತಾಗಿದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಇವಾಗ ಏನ್ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಇಬ್ರು, ಸೊ ಮುಂದೆ ನಿಮ್ಮಿಬ್ರು ಮಧ್ಯೆ ಕಮ್ಯುನಿಕೇಶನ್ ಬರುತ್ತೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಈ ಸತಿ ನೀವು ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಸ್ಪೆಷಲ್, ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಅನ್ನೋದನ್ನ ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ಇವ್ರಿಗೋಸ್ಕರ ವೇಟ್ ಮಾಡಬಹುದು. ಅಂಡ್ ಇವ್ರಿಗೆ ನಿಮ್ಮ ಮೇಲೆ ತುಂಬಾ ತುಂಬಾ ಅಪಾರವಾದಂತ ಪ್ರೀತಿ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವಿಂಗ್ ಯು ಸೋ ಮಚ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.